ಎಲ್ರಿಗೂ ನಮಸ್ಕಾರ. ರಾಮನವಮಿ ಹಬ್ಬದ ಶುಭಾಶಯಗಳು. ಇವತ್ತು ನಾನು ನಿಮ್ಮ ಮುಂದೆ ರಾಮಾಯಣವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ದಯವಿಟ್ಟು ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಶುರು ಮಾಡೋಣ ಬನ್ನಿ. ಒಂದಾನೊಂದು ಕಾಲದಲ್ಲಿ ಅಯೋಧ್ಯೆ ಎಂಬ ರಾಜ್ಯದಲ್ಲಿ ಒಬ್ಬ ರಾಜನಿರ್ತಾನೆ. ಅವನ ಹೆಸರೇ ದಶರಥ ಮಹಾರಾಜ. ಅವನಿಗೆ 3 ಜನ ಪತ್ನಿಯಂದಿರು. ತುಂಬ ಚೆನ್ನಾಗಿರುವ ಸಂಸಾರ. ಆದರೆ ಒಂದು ಕೊರಗಿರುತ್ತದೆ, ಅವರಿಗೆ ಪುತ್ರರಿರುವುದಿಲ್ಲ. ಹೀಗಾಗಿ ದಶರಥನಿಗೆ ಏನು ಮಾಡಬೇಕೆಂದೇ ತಿಳಿಯುವುದಿಲ್ಲ. ಮುಂದೆ ರಾಜ್ಯವನ್ನು ಯಾರು ನಡೆಸಬೇಕೆಂಬ ಯೋಚನೆ ಇದ್ದಾಗ ವಸಿಷ್ಠರು ಅವರಿಗೆ ಒಂದು ಸಲಹೆ ನೀಡುತ್ತಾರೆ. ವಸಿಷ್ಠರು ಹೇಳುತ್ತಾರೆ, ನೀನು ಪುತ್ರ ಕಾಮಿಷ್ಠ ಯಜ್ಞ ಮಾಡು ಎಂದು. ನಂತರ ನಿನಗೆ ಪುತ್ರರು ಪ್ರಾಪ್ತಿಯಾಗ್ತಾರೆ ಎಂದು ಹೇಳುತ್ತಾರೆ. ನಂತರ ಅವರು ಯಾಗವನ್ನು ಮಾಡಲು ನಿರ್ಧರಿಸಿ ಯಜ್ಞವನ್ನು ಆರಂಭಿಸುತ್ತಾರೆ. ಮಾಡಿದಾಗ ಅವರಿಗೆ ಯಜ್ಞದಿಂದ ಫಲವೂ ಕೂಡ ಸಿಗುತ್ತದೆ. ಅಂದಾದ ಪುತ್ರರು ಪ್ರಾಪ್ತಿಯಾಗುತ್ತಾರೆ ದಶರಥ ಮಹಾರಾಜರಿಗೆ. ಕೌಸಲ್ಯಗೆ ರಾಮ, ಕೈಕೇಯಿಗೆ ಭರತ, ಸುಮಿತ್ರೆಗೆ ಲಕ್ಷ್ಮಣ ಮತ್ತು ಶತ್ರುಘ್ನರು ಹುಟ್ಟುತ್ತಾರೆ. ಅಯೋಧ್ಯೆಗೆ 4 ಪುಟ್ಟ ಯುವರಾಜರು ಬರುತ್ತಾರೆ. ತುಂಬ ಸುಂದರವಾಗಿರುತ್ತಾರೆ. ಅದರಲ್ಲಂತೂ ರಾಮ ದೈವಿಕ ಕಳೆಯನ್ನೇ ಹುಟ್ಟಿನಿಂದಲೂ ಇರುತ್ತದೆ. ಅಷ್ಟು ಮುದ್ದಾಗಿರುವ ಕಂದನಾಗಿರುತ್ತಾನೆ. ಇತ್ತ ಮಿಥಿಲೆಯಲ್ಲಿ ಇನ್ನೊಂದು ಅದ್ಭುತವೇ ನಡೆಯುತ್ತದೆ. ಬರಗಾಲದಿಂದ ತುಂಬಿದ್ದ ಮಿಥಿಲೆಯಲ್ಲಿ ಒಬ್ಬ ಸುಂದರವಾದ ಹೆಣ್ಣು ಮಗು ಜನಕನ ಕೈಗೆ ಸೇರುತ್ತದೆ. ಭೂಮಿಯಿಂದ ಬಂದ ಆ ಹೆಣ್ಣು ಮಗುವಿನ ಮುಖದಲ್ಲಿ ಕಾಂತಿ ಇರುತ್ತದೆ. ನಂತರ ಅಲ್ಲಿ ಮಳೆಯೇ ಸುರಿಯುತ್ತದೆ. ಎಷ್ಟೋ ವರ್ಷಗಳಿಂದ ಬರಗಾಲ ಇದ್ದ ಆ ಭೂಮಿ ಮಳೆಯನ್ನು ಕಾಣುತ್ತದೆ. ಆ ಸೀತೆ ಬಂದ ಕೂಡಲೇ ಕಂದಮ್ಮನ ನೋಡಿದ ಕ್ಷಣವೇ ಜನಕನಿಗೆ ಇಡೀ ಪ್ರಪಂಚವೇ ಸಿಕ್ಕಂತಾಗುತ್ತದೆ. ಬರಗಾಲ ಇದ್ದ ಆ ಭೂಮಿಯು ಹಸಿರು ಕಾಣುತ್ತದೆ. ವರ್ಷಗಳೇ ಕಳೆಯುತ್ತದೆ. ಸೀತೆಯ ಸ್ವಯಂವರ. ಸೀತೆಯ ಮನಸ್ಸಿನಲ್ಲಿ ರಾಮನಿರುತ್ತಾನೆ. ಹಾಗೆಯೇ ರಾಮನೇ ಕೂಡ ಆ ಶಿವಧನಸ್ಸನ್ನು ಎತ್ತುತ್ತಾನೆ. ಯಾರೂ ಎತ್ತಲಾಗದ ಆ ಶಿವಧನಸ್ಸನ್ನು ರಾಮನ ಎತ್ತುತ್ತಾನೆ. ಸೀತೆಗೆ ಖುಷಿಯೋ ಖುಷಿ. ತನ್ನ ಆಯ್ಕೆಯ ಅನುಸಾರವೇ ತನ್ನ ಪತಿಯು ಸಿಕ್ಕಿದ್ದಾನೆ ಎಂದು. ಹೀಗಾಗಿ ಸೀತೆಯ ಮತ್ತು ರಾಮನ ವಿವಾಹವು ಸಜ್ಜಾಗುತ್ತದೆ ಬಹಳ ಸುಂದರವಾಗಿ. ಸೀತೆಯ ಮತ್ತು ರಾಮನ ಮದುವೆ. ಅವರಷ್ಟೇ ಅಲ್ಲ, ಲಕ್ಷ್ಮಣ